ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ಕ್ಷೇತ್ರವಾದಂಥ ಮಂತ್ರಾಲಯದಲ್ಲಿ ರಾಯರ ವೃಂದಾವನ ಮಾತ್ರ ಅಲ್ಲದೆ ಇನ್ನೂ ನೋಡಬೇಕಾದಂಥ ಅನೇಕ ಐತಿಹಾಸಿಕ ಹಾಗೆ ಆಧ್ಯಾತ್ಮಿಕ ಮಹತ್ವವಿರುವಂಥ ಸ್ಥಳಗಳಿವೆ. ಈ ವಿಡಿಯೋದಲ್ಲಿ ರಾಯರು ತಪಸ್ಸು ಮಾಡಿರುವಂತಹ ಜಾಗ, ಅವರು ವಾಸ ಮಾಡ್ತಾ ಇದ್ದಂತಹ ಮನೆ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಾಗೆ ತುಂಗಾಭದ್ರಾ ನದಿ ತೀರ, ಇನ್ನೂ ಅನೇಕ ಜಾಗಗಳನ್ನು ತೋರಿಸೋದ್ರ ಜೊತೆಗೆ ಸಾಕಷ್ಟು ಮಾಹಿತಿಯನ್ನು ರಾಯರ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಈ ಮಂತ್ರಾಲಯದ ಈ ಅದ್ಭುತ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನೀವು ಕೂಡ ನಮ್ಮ ಜೊತೆಯಾಗಿರಿ. ಈ ವಿಡಿಯೋಗೂ ಮುಂಚೆ 2 ಮಂತ್ರಾಲಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಈಗಾಗಲೇ ನನ್ನ ಚಾನಲಲ್ಲಿದೆ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಬೆಂಗಳೂರಿಂದ ಮಂತ್ರಾಲಯವನ್ನು ನಾವು ಹೇಗೆ ತಲುಪಿದ್ವಿ ನಮ್ಮ ಕಾರಲ್ಲಿ ಅಂತ ಮೊದಲನೇ ವಿಡಿಯೋದಲ್ಲಿ ರೋಡ್ ಟ್ರಿಪ್ ವ್ಲಾಗನ್ನು ಶೇರ್ ಮಾಡಿದರೆ, ಇನ್ನು 2ನೇ ವಿಡಿಯೋದಲ್ಲಿ ಮಂತ್ರಾಲಯದ ರಾಯರ ವೃಂದಾವನದ ದರ್ಶನ ಯಾವ ರೀತಿ ಮಾಡಬೇಕು, ದರ್ಶನದ ಪ್ರೊಸೀಜರ್ ಎಲ್ಲ ಹೇಗಿದೆ, ಹಾಗೆ ರಾಯರ ವೃಂದಾವನ ಇಲ್ಲಿ ಸ್ಥಾಪನೆ ಹೇಗಾಯಿತು, ಈ ಒಂದು ರಾಘವೇಂದ್ರ ಸ್ವಾಮಿಯವರ ಮಠದ ಇತಿಹಾಸ ಏನು, ಎಲ್ಲದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನೇನು ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿ ಮಠದ ಬಗ್ಗೆ ತಿಳಿಸ್ಕೊಡೋದಿಲ್ಲ. ನನ್ನ ಹಿಂದಿನ ಬ್ಲಾಗಲ್ಲಿ ಸಂಪೂರ್ಣವಾಗಿ ನಾನು ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಸಾಕಷ್ಟು ಜನ ಮಂತ್ರಾಲಯಕ್ಕೆ ಬಂದವರು ಕೇವಲ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಅವರ ಮಠದಲ್ಲಿ ಇರುವಂಥ ವೃಂದಾವನ ದರ್ಶನ ಮಾಡ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಆದರೆ ಇಲ್ಲಿ ಇನ್ನೂ ನೋಡಬೇಕಾದಂಥ ತುಂಬಾ ಒಳ್ಳೊಳ್ಳೆ ಜಾಗ ಇದೆ. ಆ ಜಾಗಗಳ ಬಗ್ಗೆ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವಿವತ್ತಿನ ದಿವಸ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ಮಠದ ಹತ್ರ ಬಂದು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆನಂತರ ಗುರು ರಾಘವೇಂದ್ರ ಸ್ವಾಮಿಯವರ ಬೃಂದಾವನ ದರ್ಶನವನ್ನು ಮಾಡಿದ್ವಿ. ಮಂತ್ರಾಲಯಕ್ಕೆ ಬಂದಾಗ ಮೊದಲು ರಾಘವೇಂದ್ರ ಸ್ವಾಮಿ ಬೃಂದಾವನದ ದರ್ಶನ ಮಾಡೋದಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಬೇಕು. ರಾಘವೇಂದ್ರ ಸ್ವಾಮಿ ಮಠದ ಎದುರುಗಡೆನೇ ಇದೆ ಮಂಚಾಲಮ್ಮ ದೇವಿ ಸನ್ನಿಧಿ. ನೀವು ಮೊದಲು ಇಲ್ಲಿ ಬಂದು ಮಂಚಾಲಮ್ಮನ ದರ್ಶನ ಪಡೆದುಕೊಂಡು ಆನಂತರ ನೀವು ರಾಯರ ವೃಂದಾವನದ ದರ್ಶನ ಮಾಡಬೇಕಾಗತ್ತೆ. ಯಾಕಂದರೆ ರಾಯರು ಇಲ್ಲಿ ಬಂದು ಮಠವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿನ ಅಂದರೆ ಗ್ರಾಮ ದೇವತೆಯ ಅಪ್ಪಣೆಯನ್ನು ಪಡೆದು ಅನಂತರ ಇಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿನೇ ರಾಯರೇ ಹೇಳ್ತಾರೆ, ನನ್ನನ್ನು ಯಾರ್ಯಾರು ದರ್ಶನ ಮಾಡೋದಕ್ಕೆ ಬರ್ತಾರೋ ಅಂಥವರು ಮೊದಲು ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಅನಂತರ ನನ್ನ ಬೃಂದಾವನದ ದರ್ಶನ ಮಾಡಿದ್ರೆ ಅವ್ರಿಗೆ ಪೂರ್ತಿ ಪ್ರಮಾಣದ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಮಂತ್ರಾಲಯಕ್ಕೆ ಬಂದವರು ರಾಯರ ವೃಂದಾವನದ ದರ್ಶನಕ್ಕೂ ಮುಂಚೆ ಮಂಚಾಲಮ್ಮನ ದರ್ಶನ ಮಾಡಿ ಅನಂತರ ರಾಯರ ದರ್ಶನಕ್ಕೆ ಅಂತ ಹೋಗಬೇಕಾಗತ್ತೆ. ನಾವು ಬೆಳಗ್ಗೆ ತುಂಬ ಬೇಗ ಬಂದು ಮಂಚಾಲಮ್ಮನ ಹಾಗೆ ರಾಯರ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿರುವಂಥ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟನ್ನು ಮುಗಿಸಿ ಅನಂತರ ನಮ್ಮ ರೂಮ್ಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಪ್ಲೇಸಸ್ನ ನೋಡ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ದೀವಿ. ನಿಮಗೆ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದಂಗೆ ತುಂಬ ಜನ ಆಟೋದವರು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹಾಗೆ ಬಿಚ್ಚಾಳಿಗೆ ಬರ್ತೀರಾ ಅಂತ ಕೇಳ್ತಾ ಇರ್ತಾರೆ. ಟೋಟಲಾಗಿ ಒಬ್ಬರಿಗೆ 150 ರೂಪಾಯಿ ಚಾರ್ಜ್ ಮಾಡ್ತೀವಿ, 5 ದೇವಸ್ಥಾನಗಳು ತೋರಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆಟೋನ ಶೇರಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಆಟೋದಲ್ಲಿ 10ರಿಂದ 12 ಜನನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಿಮಗೆ ಆ ರೀತಿ ಶೇರಿಂಗಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸಪ್ರೇಟ್ ಆಟೋ ಕೂಡ ಮಾಡ್ಕೊಂಡು ಹೋಗ್ಬೋದು. ನಾವು ಕೂಡ ಶೇರಿಂಗಲ್ಲಿ ಹೋಗಲಿಲ್ಲ, ಸಪ್ರೇಟಾಗಿ ನಮ್ಮ ಫ್ಯಾಮಿಲಿಗೆ ಅಂತಲೇ ಒಂದು ಆಟೋ ತೊಗೊಂಡ್ವಿ. ಅವರು 1000 ರೂಪಾಯಿ ಕೇಳಿದ್ರು, ನಾವು 800 ರುಪೀಸ್ಗೆ ಬಾರ್ಗೇನ್ ಮಾಡಿ ಒಪ್ಸಿದ್ವಿ. ನಿಮಗೆ ಸ್ವಲ್ಪ ಸಮಯ ಇದೆ, ಲೇಟ್ ಆದರೂ ಪರವಾಗಿಲ್ಲ ಅಂತಂದರೆ ನೀವು ಶೇರಿಂಗಲ್ಲೇ ಹೋಗಿ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ವಾಪಸ್ ಬರ್ಬೋದು. ರಾಯರಿಗೆ ಸಂಬಂಧಿಸಿದಂಥ ಕೆಲವೊಂದು ಜಾಗಗಳಿದೆ, ಅದೆಲ್ಲ ಸ್ವಲ್ಪ ದೂರದಲ್ಲೇ ಇರೋದು, ಒಂದು 20 ಕಿಲೋಮೀಟರ್ ದೂರ ಆಗುತ್ತೆ. ಅದರ ಬಗ್ಗೆ ಎಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಇವಾಗ ನಾವು ಮೊದಲನೇ ಪ್ಲೇಸಿಗೆ ಬಂದಿದ್ದೀವಿ. ನಾವಿವಾಗ ಬಂದಿರೋದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಇದು ಮಂತ್ರಾಲಯದಿಂದ ಕೇವಲ ಒಂದು 2-3 ಕಿಲೋಮೀಟರ್ ದೂರದಲ್ಲಿರ್ಬೋದು. ಈ ದೇವಸ್ಥಾನಕ್ಕೂ ರಾಯರಿಗೂ ಏನೂ ಸಂಬಂಧ ಇಲ್ಲ, ಆದರೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಅಭಯ ಹಸ್ತವನ್ನು ಕೊಡ್ತಾ ಇರೋ ರೀತಿ ಆಂಜನೇಯ ಸ್ವಾಮಿ ನಿಂತಿರೋದು ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಪೀಸ್ಫುಲ್ ಆಗಿದೆ. ದೇವರ ದರ್ಶನ ಮಾಡಿ ಹಾಗೆ ಪ್ರದಕ್ಷಿಣೆ ಕೂಡ ಹಾಕಿದ್ವಿ. ತುಂಬಾ ಒಳ್ಳೆ ಗಾಳಿ ಬರ್ತಾಯಿತ್ತು ತಣ್ಣಗೆ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ದು ಅನಂತರ ನಾವು ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾವಿವಾಗ ನೋಡಿದಂತಹ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅದು ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ. ಆದರೆ ನಾವಿವಾಗ ಹೋಗ್ತಾ ಇರೋವಂಥ ಬಿಚ್ಚಾಲೆ ಆಗಿರ್ಬೋದು ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಇದು ನಮ್ಮ ಕರ್ನಾಟಕದಲ್ಲಿ ಇರುವಂಥ ಜಾಗಗಳು.
ಮಂತ್ರಾಲಯದಿಂದ ಕೇವಲ 20 ಕಿಲೋಮೀಟರ್ ದೂರ ಇದೆ ಅಷ್ಟೇ ಈ ಬಿಚ್ಚಾಲೆ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಇದು ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶದ ಬಾರ್ಡ್ರಲ್ಲಿ ಇರೋದ್ರಿಂದ ನಮಗೆ ಕರ್ನಾಟಕ ತುಂಬಾ ಹತ್ತಿರ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ತುಂಗಭದ್ರಾ ನದಿ ಹಾಗೆ ಅದ್ರ ಮೇಲೆ ಕಟ್ಟಿರೋವಂತಹ ಬ್ರಿಡ್ಜ್ ಇದು. ಇದ್ರ ಮೇಲೆ ನಾವು ಹೋಗ್ತಾ ಇದ್ದೀವಿ. ಈ ಬ್ರಿಡ್ಜ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಂಗೆ ನಮ್ಮ ಕರ್ನಾಟಕ ಬಾರ್ಡರ್ ಶುರುವಾಗುತ್ತೆ. ಇವಾಗ ನಾವು ನಮ್ಮ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಇದು ಬಿಚ್ಚಾಲೆ ಕ್ಷೇತ್ರ. ಇದನ್ನು ಭಿಕ್ಷಾಲಯ, ಬಿಚ್ಚಾಲಿ ಅಂತಲೂ ಕೂಡ ಕರೀತಾರೆ. ಈ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ಜಪವನ್ನು ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆ ಈ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ಬೃಂದಾವನ ಕೂಡ ಇದೆ. ಹಾಗೆ ರಾಯರಿಗೆ ಬಳಸ್ತಾ ಇದ್ದಂಥ ಒರಳುಕಲ್ಲು, ಅವರು ಜಪ ಮಾಡ್ತಾ ಇದ್ದಂಥ ಕಟ್ಟೆ ಎಲ್ಲದನ್ನೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಜಾಗಕ್ಕೆ ಬಂದಾಗ ರಾಘವೇಂದ್ರ ಸ್ವಾಮಿಯವರ ಜೊತೆ ನಾವು ಅಪರ್ಣಾಚಾರ್ಯರ ಹೆಸರನ್ನು ಕೂಡ ಕೇಳ್ತೀವಿ. ಈ ಅಪರ್ಣಾಚಾರ್ಯರು ಯಾರು ಅಂತ ಕೇಳೋದಾದರೆ, ಇವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು, ಜೊತೆಗೆ ಶಿಷ್ಯರು ಕೂಡ ಆಗಿರ್ತಾರೆ. ಮಂತ್ರಾಲಯದ ಐತಿಹಾಸಿಕ ಮತ್ತು ಪವಾಡಗಳಿಗೆ ಸಾಕ್ಷಿಯಾದ ಪ್ರಮುಖ ವ್ಯಕ್ತಿ ಇವರು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಇವರು ರಾಯರ ದೈನಂದಿನ ಪೂಜಾ ಕೈಂಕರ್ಯಗಳಲ್ಲಿ ಜೊತೆಯಾಗಿದ್ದವರು, ಜೊತೆಗೆ ರಾಯರ ಮಹಿಮೆಯನ್ನು ಈ ಜಗತ್ತಿಗೆ ಸಾರಿದಂಥ ಮಹಾನೀಯರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇನ್ನು ತನ್ನ ಶಿಷ್ಯನಾದಂಥ ಅಪ್ಪಣ್ಣಾಚಾರ್ಯರ ಮನೆಯಲ್ಲೇ ಕೆಲವು ದಿನಗಳ ಕಾಲ ರಾಘವೇಂದ್ರ ಸ್ವಾಮಿಗಳು ಕೂಡ ಇರ್ತಾರೆ. ಆ ಮನೆ ಹೇಗಿದೆ ಅನ್ನೋದನ್ನು ಕೂಡ ನಾನು ಮುಂದೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಆಗೋದಕ್ಕೆ ಅಂದರೆ ಬೃಂದಾವನ ಪ್ರವೇಶ ಮಾಡೋದಕ್ಕೆ ಬಯಸಿದಾಗ ಅಪ್ಪಣ್ಣಾಚಾರ್ಯರು ಅಲ್ಲಿ ಇರೋದಿಲ್ಲ. ಅವರು ತುಂಗಭದ್ರಾ ನದಿಯ ಇನ್ನೊಂದು ಕಡೆ ಇರ್ತಾರೆ. ತುಂಬಾ ಪ್ರವಾಹ ಜಾಸ್ತಿ ಆಗಿರುತ್ತೆ. ಅಪ್ಪಣ್ಣಾಚಾರ್ಯರಿಗೆ ಈ ರೀತಿ ರಾಯರು ಬೃಂದಾವನ ಪ್ರವೇಶ ಮಾಡ್ತಾ ಇರುವಂತಹ ವಿಷಯ ಗೊತ್ತಾಗುತ್ತೆ. ಇದು ತಿಳಿದ ನಂತರ ಅವರು ಬರೋದಕ್ಕೆ ಅಂತ ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ನದಿ ತುಂಬಾ ಜೋರಾಗಿ ಹರಿತಿದ್ದ ಕಾರಣ ಅವ್ರು ಬರೋದು ತಡ ಆಗುತ್ತೆ. ಅಷ್ಟರಲ್ಲಿ ಅವರು ಬೃಂದಾವನವನ್ನು ಪ್ರವೇಶ ಮಾಡಿಬಿಟ್ಟಿರ್ತಾರೆ. ಅವ್ರಿಗೆ ತುಂಬಾ ಬೇಜಾರಾಗುತ್ತೆ, ಅವ್ರಿಗೆ ತುಂಬಾ ದುಃಖ ಆಗುತ್ತೆ. ಆ ದುಃಖದಿಂದನೇ ಅವರು ರಾಘವೇಂದ್ರ ಸ್ವಾಮಿಯವರ ಸ್ತೋತ್ರವನ್ನು ಬರೀತಾರೆ. ಅದು ಯಾವುದು ಗೊತ್ತಾ? ನಾವೆಲ್ಲ ಪ್ರತಿನಿತ್ಯ ಕೇಳ್ತೀವಲ್ವ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಒಂದು ಸ್ತೋತ್ರವನ್ನು ಬರೆದಿದ್ದು ಅಪ್ಪರ್ಣಾಚಾರ್ಯರೇ. ಈ ಥರ ಸ್ತೋತ್ರವನ್ನು ಬರಿತಾ ಇದ್ದಾಗ ಅಪ್ಪರ್ಣಾಚಾರ್ಯರು ಸ್ತೋತ್ರದಲ್ಲಿ ಇರುವಂಥ ಒಂದು ಪದವನ್ನು ಹೇಳ್ತಾರೆ, ಸಾಕ್ಷಿ ಹ್ಯ ಅಂತ. ಆವಾಗ ರಾಯರ ಬೃಂದಾವನದಿಂದ ರಾಯರ ದಿವ್ಯವಾಣಿ ಕೇಳಿಸುತ್ತೆ, ಸಾಕ್ಷಿ ಹಯ ಸ್ತೋತ್ರ ಹಿ ಅಂತ. ಅಂದರೆ ಇದರಿಂದ ಏನು ತಿಳ್ಕೊಬೋದು ಅಂತಂದರೆ, ರಾಯರು ಇನ್ನೂ ಕೂಡ ಆ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ. ಅಷ್ಟೇ ಅಲ್ಲದೆ ರಾಯರಿಗೂ ಮತ್ತು ಅಪ್ಪಣ್ಣಾಚಾರ್ಯರಿಗೂ ಇದ್ದಂತಹ ಒಂದು ಅವಿನಾಭಾವ ಸಂಬಂಧ ಎಂಥದ್ದು ಅಂತ ನಾವು ತಿಳ್ಕೊಬೋದು. ನೋಡಿ, ಇಲ್ಲಿ ಹರಿತಾ ಇರೋವಂಥದ್ದು ತುಂಗಭದ್ರಾ ನದಿ. ಈ ನದಿಯನ್ನು ದಾಟ್ಕೊಂಡೆ ಅಪ್ಪಣ್ಣಾಚಾರ್ಯರು ರಾಯರ ಬೃಂದಾವನದ ಹತ್ತಿರ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ತುಂಬಾ ತಡ ಆಗೋಗುತ್ತೆ. ನಾವು ಈ ಜಾಗಕ್ಕೆ ಹೋದಾಗ ಈ ನದಿಯನ್ನು ಮೇಕೆ ಹಾಗೆ ಕುರಿಗಳು ದಾಟೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ವು. ತುಂಬಾ ಪ್ರಶಾಂತವಾದಂಥ ಸ್ಥಳ ಇದು. ಒಂದು ಕಡೆ ಪೂರ್ತಿಯಾಗಿ ತುಂಗಭದ್ರಾ ನದಿ ಹರಿತಾ ಇರುತ್ತೆ. ಅದರ ಪಕ್ಕನೇ ರಾಯರು ತಪಸ್ಸು ಮಾಡಿರೋವಂತಹ ಜಾಗ ಕೂಡ ಇದೆ. ಇಲ್ಲಿ ಕೆಳಗಡೆ ಇಳ್ಕೊಂಡು ಬರೋದಕ್ಕಿಂತ ಮುಂಚೆ ರಾಯರಿಗೆ ಬಳಸ್ತಾ ಇದ್ದಂಥ ಒರಳುಕಲ್ಲು ತೋರಿಸಿದ್ನಲ್ಲ, ಅದೇ ಒರಳುಕಲ್ಲಲ್ಲಿ ಅಪ್ಪರ್ಣಾಚಾರ್ಯರು ರಾಯರಿಗೆ ಪ್ರಿಯವಾದಂತಹ ಕಡಲೆಬೇಳೆ ಚಟ್ನಿಯನ್ನು ಮಾಡಿಕೊಡ್ತಾ ಇದ್ರಂತೆ. ಇಲ್ಲಿ ಇವಾಗ ನೀವು ನೋಡ್ತಾ ಇರುವಂಥದ್ದು ಶ್ರೀ ಪಾದರಾಯರು ಸ್ಥಾಪನೆ ಮಾಡಿರುವಂಥ ಉಗ್ರ ನರಸಿಂಹಸ್ವಾಮಿ ದೇವಾಲಯ. ತುಂಬಾ ಪುಟ್ಟದಾಗಿದೆ. ಅಷ್ಟೇ ಅಲ್ಲದೆ ದೇವಸ್ಥಾನದ ಮುಂದೆ ನೀಟಾಗಿ ಸಗಣಿ ಎಲ್ಲ ಹಾಕಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿದ್ರು. ಇಲ್ಲಿ ಯಜ್ಞಗಳೆಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ. ಆ ದೇವಸ್ಥಾನದ ಮುಂದೆನೇ ಶಿವಲಿಂಗ ಹಾಗೆ ನಂದಿ ಕೂಡ ಇತ್ತು. ಇಲ್ಲಿ ಇವಾಗ ನೀವು ನೋಡ್ತಾ ಇರೋದು ರಾಯರ ವೃಂದಾವನ. ಇದು ಏಕಶಿಲಾ ವೃಂದಾವನ. ಇದೇ ಜಾಗದಲ್ಲಿ ರಾಯರು ಆ ಮರದ ಕೆಳಗಡೆ ತಪಸ್ಸು ಮಾಡಿದ್ರು ಅಂತ ಹೇಳಿ ಇಲ್ಲಿ ಒಂದು ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ರಾಯರ ವೃಂದಾವನವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದವರು ಅಪ್ಪರ್ಣಾಚಾರ್ಯರು. ಈ ಏಕಶಿಲಾ ವೃಂದಾವನದ ಹಿಂಭಾಗದಲ್ಲಿ ಒಂದು ಜಪದ ಕಟ್ಟೆ ಇದೆ. ಈ ಜಪದ ಕಟ್ಟೆ ಮೇಲೆ ಕೂತ್ಕೊಂಡು ಒಂದು ಮರದ ಕೆಳಗಡೆ 12 ವರ್ಷಗಳ ಕಾಲ ಗುರು ರಾಘವೇಂದ್ರ ಸ್ವಾಮಿಗಳು ಜಪವನ್ನು ಮಾಡಿದ್ರು ಅಂತ ಹೇಳ್ತಾರೆ, ತಪಸ್ಸನ್ನು ಮಾಡಿದ್ರು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಶ್ರೀ ಗುರುರಾಯರ ಜಪದ ಕಟ್ಟೆ ಅಂತ ಬರೆದಿದ್ದಾರಲ್ಲ, ಇದೇ ಜಾಗದಲ್ಲಿ ಕೂತ್ಕೊಂಡು ರಾಯರು 12 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ರು. ಇಲ್ಲಿ
ರಾಯರ ತಪಸ್ಸು ಮಾಡಿದಂತಹ ಜಾಗವನ್ನು ನೋಡಿಕೊಂಡು ಸ್ವಲ್ಪ ಮೇಲಕ್ಕೆ ಬಂದರೆ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ ನೋಡಿ. ಒಂದು ಊರು ಅಂತಂದಮೇಲೆ ಆ ಊರಿನ ದೇವತೆ, ಗ್ರಾಮ ದೇವತೆ ಅಂತ ಇರ್ತಾರೆ. ಮಂತ್ರಾಲಯದಲ್ಲಿ ಯಾವ ರೀತಿ ಮಂಚಾಲಮ್ಮನ ನಾವು ನೋಡಿದ್ವೋ ಅದೇ ರೀತಿ ಈ ಬಿಚ್ಚಾಲೆಯಲ್ಲಿ ಬಿಚ್ಚಾಲಮ್ಮನನ್ನು ನಾವು ದರ್ಶನ ಮಾಡಬೇಕಾಗತ್ತೆ. ಇನ್ನು ಈ ಒಂದು ಕ್ಷೇತ್ರದಲ್ಲೂ ಕೂಡ ಮಧ್ಯಾಹ್ನ 2:30ವರೆಗೂ ಅನ್ನ ಸಂತರ್ಪಣೆ ಇರುತ್ತೆ. ಮೊದಲು ಬರೀ ಗುರುವಾರದ ದಿವಸ ಮಾತ್ರನೇ ನಮಗೆ ಅನ್ನ ಸಂತರ್ಪಣೆ ಇತ್ತು. ಆದರೆ ಇವಾಗ ಪ್ರತಿನಿತ್ಯ ಕೂಡ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಯಾರಾದರೂ ಪ್ರಸಾದ ತಿನ್ನಬೇಕು ಅಂದ್ಕೊಂಡ್ರವರು ಇಲ್ಲಿ ನೀವು ಪ್ರಸಾದ ಸೇವನೆಯನ್ನು ಮಾಡ್ಬೋದು. ಇನ್ನು ಇಲ್ಲಿ ಅಮ್ಮನವರ ದರ್ಶನ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ದೇವಸ್ಥಾನವನ್ನು ಬಾಳೆಹಣ್ಣು ಹಾಗೆ ಬೆಲ್ಲ ಬಳಸಿ ಕಟ್ಟಿದ್ದಾರಂತೆ. ಹಾಗೆ ಮುಂಚೆ ಯಾವ ರೀತಿ ಇತ್ತು ಈ ದೇವಸ್ಥಾನ, ಈಗ ಯಾವ ರೀತಿ ಆಗಿದೆ ಅನ್ನೋದು ಕೂಡ ಅಲ್ಲೇ ಬೋರ್ಡಲ್ಲಿ ಹಾಕಿದ್ರು. ಇಲ್ಲಿ ಬಿಚ್ಚಲಮ್ಮನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆಯನ್ನು ನೋಡೋದಕ್ಕೆ ಅಂತ. ಅಪ್ಪಣ್ಣಾಚಾರ್ಯರು ಮಂತ್ರಾಲಯದ ಹತ್ರನೇ ಇರುವಂಥ ಈ ಬಿಚ್ಚಾಲೆ ಅನ್ನೋ ಒಂದು ಹಳ್ಳಿಯಲ್ಲಿ ನೆಲೆಸಿರ್ತಾರೆ. ಇದೇ ಜಾಗದಲ್ಲಿ ಅವರು ಗುರುಕುಲವನ್ನು ನಡೆಸ್ತಾ ಭಿಕ್ಷಾಟನೆ ಮಾಡ್ತಾ ರಾಯರ ಸೇವೆಯನ್ನು ಮಾಡ್ತಾ ಇರ್ತಾರೆ. ರಾಯರು ಈ ಜಾಗಕ್ಕೆ ಬಂದಾಗ ಅಪ್ಪಣ್ಣಾಚಾರ್ಯರ ಮನೆಯ ಒಳಗಡೆ ಅವರು ಮಲಗ್ತಾ ಇದ್ದಂತಹ ಜಾಗವನ್ನು, ಹಾಗೆ ಅವರು ಪೂಜೆ ಮಾಡ್ತಾ ಇದ್ದಂತಹ ಪಾಂಡುರಂಗ ವಿಠ್ಠಲನ ಒಂದು ಮೂರ್ತಿಯನ್ನು ಕೂಡ ನೀವು ಅಪ್ಪಣ್ಣಾಚಾರ್ಯರ ಮನೆಯ ಒಳಗಡೆ ನೋಡ್ಬೋದು. ಇನ್ನು ಅಪ್ಪಣ್ಣಾಚಾರ್ಯರು ಶ್ರೀ ರಾಘವೇಂದ್ರ ಸ್ತೋತ್ರದ ಜೊತೆಗೆ ಮಂಗಳಾಷ್ಟಕ, ದಂಡಕ ಮುಂತಾದ ಸ್ತೋತ್ರಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದ್ದಾರೆ. ರಾಯರ ಮತ್ತು ಅಪ್ಪಣ್ಣಾಚಾರ್ಯರ ಭಕ್ತಿಯ ಪರಾಕಾಷ್ಠೆಯನ್ನು ಇವತ್ತಿಗೂ ಕೂಡ ನಾವು ಮಂತ್ರಾಲಯದಲ್ಲಿ ಅಥವಾ ಈ ಬಿಚ್ಚಾಲೆಗೆ ಬಂದಾಗ ಅನುಭವಿಸ್ಬೋದು ನೋಡಿ. ಇದೇ ವಿಗ್ರಹವನ್ನು ರಾಯರು ಪೂಜೆ ಮಾಡ್ತಾ ಇದ್ರಂತೆ. ಇನ್ನು ಮನೆ ಒಳಗಡೆ ರಾಘವೇಂದ್ರ ಸ್ವಾಮಿ ಹಾಗೆ ಅಪ್ಪಣ್ಣಾಚಾರ್ಯರ ನಡುವೆ ಇದ್ದಂಥ ಒಂದು ಬಾಂಧವ್ಯವನ್ನು ತೋರಿಸುವಂಥ ಚಿತ್ರಗಳನ್ನು, ಫೋಟೋಗಳನ್ನು ಮನೆ ತುಂಬ ಹಾಕಿದ್ದಾರೆ, ನೋಡ್ಬೋದು ನಾವು. ಆವಾಗಿನ ಕಾಲದಲ್ಲಿ ಹೇಗಿತ್ತು ಮನೇನ ಅದೇ ರೀತಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸ್ವಲ್ಪ ರಿನೋವೇಷನ್ ಎಲ್ಲ ಮಾಡಿದ್ದಾರೆ. ಇನ್ನು ನಾವಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಸ್ವಲ್ಪ ಮಾವಿನಕಾಯಿ ಎಲ್ಲ ತೊಗೊಂಡು, ಬಿಸಿಲು ತುಂಬಾ ಜಾಸ್ತಿ ಇದ್ದಿದ್ದ ಕಾರಣ ನನ್ನ ಮಗ ಹಾಗೆ ನನ್ನ ಹಸ್ಬೆಂಡ್ ಸೋಡಾ ತೊಗೊಂಡಿದ್ದಾರೆ. ಇಲ್ಲಿಂದ ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಮಂತ್ರಾಲಯದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನ ರಾಯಚೂರು ಜಿಲ್ಲೆಯ ಗಾಣದಾಳ ಅನ್ನೋ ಒಂದು ಗ್ರಾಮದಲ್ಲಿ ಇದೆ. ಇಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ಅತ್ಯಂತ ಪ್ರಸಿದ್ಧ ಹಾಗೆ ಪವಿತ್ರವಾದಂಥ ಐತಿಹಾಸಿಕ ಕ್ಷೇತ್ರ ಆಗಿದೆ. ಇನ್ನು ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನದ ಹತ್ತಿರದಲ್ಲೇ ಇರುವಂತಹ ಗುಹೆಯಲ್ಲಿ ರಾಯರು 12 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಿದ್ರು ಅಂತ ಹೇಳಲಾಗುತ್ತೆ. ಈ ರೀತಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರುವಾಗ ಆಂಜನೇಯ ಸ್ವಾಮಿ ಪಂಚಮುಖಿ ರೂಪದಲ್ಲಿ ದರ್ಶನ ನೀಡಿದ್ರು ಅಂತ ನಂಬಿಕೆ ಇದೆ. ಕೆಲವರು ಹೇಳೋ ಪ್ರಕಾರ ಈ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ಅಂತ ಹೇಳಿದ್ರೆ, ಇನ್ನು ಕೆಲವರು ಬಿಚ್ಚಾಲೆ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ಅಂತ ಹೇಳ್ತಾರೆ. ಯಾವುದು ನಿಜ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ನನಗೆ. ಆಂಜನೇಯನ 5 ಮುಖಗಳನ್ನು ನಾವು ಪಂಚಮುಖ ಅಂತ ಕರಿತೀವಿ. ಅದರಲ್ಲಿ ನಮಗೆ ನರಸಿಂಹ, ಗರುಡ, ವರಾಹ ಹಾಗೆ ಹಯಗ್ರೀವರನ್ನು ನೋಡ್ಬೋದು. ಇನ್ನು ನಾವು ಈ ದೇವಸ್ಥಾನದ ಹತ್ರ ಗುರು ರಾಘವೇಂದ್ರ ಸ್ವಾಮಿಗಳು ಧ್ಯಾನ ಮಾಡಿರುವಂಥ ಸ್ಥಳವನ್ನು ನೋಡ್ಬೋದು. ಜೊತೆಗೆ ಇಲ್ಲಿ ಬಂಡೆಗಳು, ಹಾಸಿಗೆ ಮತ್ತು ದಿಂಬಿನ ಆಕಾರದಲ್ಲಿ ಇರುವಂಥ ರಚನೆ ಕೂಡ ನಾವು ನೋಡ್ಬೋದು. ದೇವಸ್ಥಾನ ತುಂಬಾ ರಶ್ ಇರುತ್ತೆ. ವಯಸ್ಸಾದವ್ರಿಗೆ ಬೇಗನೆ ಬಿಟ್ಬಿಡ್ತಾರೆ. ಇಲ್ಲಿಂದ ಮುಂದೆ ನಡ್ಕೊಂಡು ಹೋದರೆ ಅಲ್ಲಿಗೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ. ಆದರೆ ನಾವುಗಳು ಕ್ಯೂ ಅಲ್ಲೇ ಹೋಗಬೇಕು, ತುಂಬಾ ಸಮಯ ಹಿಡಿಸುತ್ತೆ. ಇನ್ನು ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆಗುತ್ತೆ, ಮತ್ತು 3 ಗಂಟೆಗೆ ಓಪನ್ ಆದರೆ ರಾತ್ರಿ 8 ಗಂಟೆ ಕ್ಲೋಸ್ ಆಗುತ್ತೆ. ಈ ದೇವಸ್ಥಾನಕ್ಕೆ ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲನೂ ಬಂದು ಹೋಗಿದ್ದಾರೆ. ಬಂದವ್ರಿಗೆಲ್ಲ ತುಂಬಾ ಒಳ್ಳೆಯದಾಗಿದೆ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ವೃಂದಾವನಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಮೊದಲು ಇಲ್ಲಿಗೆ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದುಕೊಂಡು ಅನಂತರ ಹೋದರು ಅಂತ ಹೇಳ್ತಾರೆ. ತುಂಬಾ ಪವಿತ್ರವಾದಂಥ ಕ್ಷೇತ್ರ. ನಾವಿಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಂಡು ಇವಾಗ ವಾಪಸ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದಲ್ಲಿ ಮಧ್ಯಾಹ್ನ 2:30ಗೆಲ್ಲ ನಿಮಗೆ ಊಟ ಕ್ಲೋಸ್ ಆಗುತ್ತೆ. ನಾವು ಹೋಗೋಷ್ಟರಲ್ಲಿ 3 ಗಂಟೆ ಆಗಿತ್ತು, ಹಾಗಾಗಿ ನಾವು ಊಟ ಮಾಡೋದಕ್ಕಾಗಲಿಲ್ಲ. ನೀವೇನಾದರೂ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೆ ಬಿಚ್ಚಾಲೆಗೆಲ್ಲ ಹೋಗಬೇಕು ಅಂದ್ಕೊಂಡ್ರೆ ಆದಷ್ಟು ಬೇಗ, ಅಂದರೆ 2:30 ಅಷ್ಟರಲ್ಲಿ ನೀವು ಮಂತ್ರಾಲಯ ರೀಚ್ ಆದರೆ ಒಳ್ಳೆಯದು. ಪ್ರಸಾದ ನೀವು ಊಟ ಮಾಡ್ಬೋದು. ನಾವು ಮಂತ್ರಾಲಯದಲ್ಲಿ ನೋಡಬೇಕಾದಂತಹ ಜಾಗಗಳನ್ನೆಲ್ಲ ನೋಡಿಕೊಂಡು ವಾಪಸ್ ರೂಮಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಪ್ಯಾಕ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ಇದು ಜಸ್ಟ್ 1 ಡೇ ಟ್ರಿಪ್ ಆಗಿತ್ತು ನಮಗೆ ಮಂತ್ರಾಲಯಕ್ಕೆ. ಆದರೆ ನಾವಿಲ್ಲಿಂದ ಆಲಂಪುರ ಜೋಗುಳಾಂಬ ಶಕ್ತಿಪೀಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇಲ್ಲಿಂದ 100 ಕಿಲೋಮೀಟರ್ ಆಗುತ್ತೆ.
ಆದರೆ ನಾಳೆ ಏನೋ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಬೆಂಗಳೂರಿಗೆ ವಾಪಸ್ ಬರಬೇಕಾಗಿತ್ತು. ಹಾಗಾಗಿ ನಾವು ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ನೀವೇನಾದರೂ ಮಂತ್ರಾಲಯಕ್ಕೆ ಫ್ರೀ ಟೈಮ್ ಮಾಡ್ಕೊಂಡು ಬಂದರೆ, ಒಂದು 2-3 ದಿವಸ ಫ್ರೀ ಮಾಡ್ಕೊಂಡು ಬಂದರೆ ಇಲ್ಲಿ ನೀವು ನೋಡಬೇಕಾದಂಥ ಜಾಗಗಳು ತುಂಬಾ ಇದೆ. ಮಹಾನಂದಿ, ಯಾಗಂಟಿ, ಬೇಲಂ ಕೇವ್ಸು, ಹಾಗೆ ಅಹೋಬಿಲಮ್ಮು, ಶ್ರೀಶೈಲಂ ಈ ರೀತಿ ಜೊತೆಗೆ ಅಲಂಪುರ ಜೋಗುಳಾಂಬ ಶಕ್ತಿಪೀಠನೂ ಕೂಡ ಸೇರಿಸ್ಕೊಂಡ್ರೆ ಒಂದು 5-6 ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನೀವು 3 ದಿವಸದಲ್ಲಿ ನೋಡಿಕೊಂಡು ವಾಪಸ್ ಹೋಗ್ಬೋದು. ಮಂತ್ರಾಲಯದಿಂದ ತುಂಬ ಹತ್ರದಲ್ಲೇ ಇರುವಂಥದ್ದು, 100-105 ಕಿಲೋಮೀಟರಲ್ಲಿದೆ. ಶ್ರೀಶೈಲಂ ಮಾತ್ರ ಸ್ವಲ್ಪ ದೂರ ಆಗುತ್ತೆ. ಟೈಮ್ ಮಾಡ್ಕೊಂಡು ಬಂದರೆ ಕರೆಕ್ಟಾಗಿ 3 ದಿವಸದಲ್ಲಿ ಇಷ್ಟು ಪ್ಲೇಸಸ್ನ ನೋಡಿಕೊಂಡು ವಾಪಸ್ ನೀವು ಬೆಂಗಳೂರಿಗೆ ಬರುವಾಗ ಆದರೆ ಲೇಪಾಕ್ಷಿ ಕೂಡ ನೋಡ್ಕೊಂಡು ಬರ್ಬೋದು. ನಾವು ಬಿಟ್ಟಿದ್ದೆ ಅಲ್ಲಿ 3 ಗಂಟೆ ಆಗಿತ್ತು. ಲೇಪಾಕ್ಷಿ ಕೂಡ ನೋಡೋದಕ್ಕಾಗಲಿಲ್ಲ, ನೈಟ್ ಆಯಿತು ನಾವು ಕರ್ನಾಟಕ ರೀಚ್ ಆಗೋ ಅಷ್ಟರಲ್ಲಿ. ಆನ್ ದ ವೇ ವಾಪಸ್ ಬೆಂಗಳೂರಿಗೆ ಬರ್ತಾ ಅದೋನಿಯಲ್ಲಿ ಆಂಧ್ರ ಮೀಲ್ಸ್ ತೊಗೊಂಡಿದ್ವಿ, ಊಟ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ನೈಟು ನಾವು ಬೆಂಗಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ 11-11:30 ಆಗಿತ್ತು. ದೇವನಹಳ್ಳಿಯಲ್ಲಿ ಊಟ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದು ಮಲ್ಕೊಂಡ್ವಿ. ಹಿಂದಿನ ದಿವಸ ರಾತ್ರಿ ನಾವು ಮಂತ್ರಾಲಯ ರೀಚ್ ಆದಾಗ 11 ಗಂಟೆ ಆಗಿತ್ತು. ನೈಟಲ್ಲಿ ಏನು ನಮಗೆ ಅಷ್ಟಾಗಿ ಈ ವಿಂಡ್ ಮಿಲ್ಸ್ ಎಲ್ಲ ಕಾಣಿಸ್ಲಿಲ್ಲ. ಆದರೆ ವಾಪಸ್ ನಾವು ಮಂತ್ರಾಲಯದಿಂದ ಬೆಂಗಳೂರಿಗೆ ಬರ್ತಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಿಂಡ್ ಮಿಲ್ಸ್ ಎಲ್ಲ ಒಂದೊಂದು ಕೆಟ್ಟೋಗಿತ್ತು, ಒಂದೊಂದು ಚೆನ್ನಾಗಿ ತಿರುಗ್ತಾ ಇತ್ತು. ಎಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ. ಮಂತ್ರಾಲಯದ ರಾಯರ ವೃಂದಾವನದ ದರ್ಶನದ ಜೊತೆ ಇಲ್ಲಿ ನೋಡಬೇಕಾದಂಥ ಪ್ರಮುಖ ಸ್ಥಳಗಳ ದರ್ಶನ ಕೂಡ ಮಾಡಿಸಿದ್ದೀನಿ. ಈ ಪವಿತ್ರ ಕ್ಷೇತ್ರದ ಇತಿಹಾಸ ಹಾಗೆ ಮಹಿಮೆ, ಆಧ್ಯಾತ್ಮಿಕ ಅನುಭವ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಮರೆಯದೇ ಕ್ಲಿಕ್ ಮಾಡಿ. ಮುಂದಿನ ಆಧ್ಯಾತ್ಮಿಕ ಹಾಗೂ ಪ್ರವಾಸದ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಲೋಕ ಸಮಸ್ತ ಸುಖಿನೋ ಭವಂತು.